ಒಂದು ಜೋರಾದ ಸೌಂಡ್ ಬರಬೇಕು. ಎದ್ದು ನಿಲ್ಲೋದು ಬೇಡ, ದಯವಿಟ್ಟು ಎಲ್ಲರಿಗೂ ಕಾಣಿಸಬೇಕು. ಹಾಗಾಗಿ ಕೂತ್ಕೊಂಡಲ್ಲ ಎಲ್ಲರೂ ಕೂಡ ತಮ್ಮ ಅದ್ಭುತವಾದ ಒಂದು ಸೌಂಡ್ ಅನ್ನು ಮಾಡಿದರೆ ವೇದಿಕೆ ಮೇಲೆ ಇದೀಗ ಬರ್ತಾ ಇದ್ದಾರೆ ನಮ್ಮ ನಿಮ್ಮನೆ ನೆಚ್ಚಿನ ಬಿಗ್ ಬಾಸ್ ವಿಜೇತ. ಹಾಗೆ ಕಾಮಿಡಿ ಕಿಲಾಡಿಗಳು ಪ್ರೀಮಿಯರ್ ಲೀಗ್ ನಲ್ಲಿ ಕೂಡ ಇದ್ರು. ಅದೇ ತರ ಹಲವಾರು ರಿಯಾಲಿಟಿ ಶೋಗಳು ಸಾರೆಗಾಮಪ್ಪ ಎಲ್ಲದೂ ಕೂಡ ನಮ್ಮ ನಿಮ್ಮ ಒನ್ ಅಂಡ್ ಓನ್ಲಿ ನಿಮ್ಮ ಊರಿನ ನಿಮ್ಮ ಮಣ್ಣಿನ ನಿಮ್ಮ ಕಲಾವಿದ ಕಲಾಭಿಮಾನಿಗಳ ಚಪ್ಪಾಳೆ ಸೌಂಡ್ ಇದೀಗ 3 2 1 here we go. ಇನ್ನೊಂದು 15 ನಿಮಿಷ ಬಿಟ್ಟು ಬರ್ತಾನೆ. ಇನ್ನೊಂದು ನಿಮಿಷ ಕಾರ್ಯಕ್ರಮ ಈ ನಮ್ಮ ಅಗಡಿ ಗ್ರಾಮದಲ್ಲಿ ಜರುಗಿದೆ ಅಂತ ಹೇಳ್ತಾ ಇವತ್ತಿನ ಒಂದು ಅದ್ಭುತವಾದಂತ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದ ಐದ ಬಿಗ್ ಬಾಸ್ ನ ವಿನ್ನರ್ ಹನುಮಂತ್ ಲಮಾಣಿನ ಕೆಲವೇ ಕ್ಷಣಗಳಲ್ಲಿ ವೇದಿಕೆಗೆ ಬರ್ತಿದ್ದಾನೆ. ಹಾಗೆ ಕೂಗ್ತಾರೆ ಬರ್ತಾ ಅಲ್ಲಿಂದನೇ ಬರ್ತಾರೆ. ನಮ್ಮೆಲ್ಲ ಹುಲಿಗಳೆಲ್ಲ ಒಂದ್ಸರಿ ನಮ್ಮ ಬರ್ತಾರಂತ ಹುಲಿಗೆಲ್ಲ ಸೌಂಡ್ ಮಾಡ್ಬೇಕು ಇವಾಗ. ಸೊ ಇವಾಗ ಬಾಲಕ್ ಬೆಂಕಿ ಹಚ್ಕೊಂಡು ಬಂದ ಹನುಮಂತಿಗೆ ಬರ್ತಿದೆ. ಎಸ್ ಈಗ ನಮ್ಮ ಹನುಮಂತ ನಿಮ್ಮನ್ನ ಕುರ್ತಿ ನೋಡಿ ಮಾತಾಡ್ತಾರೆ, ನಮ್ಮ ಅಂಗಡಿ ಹೆಂಗೈತಿ ಇವತ್ತಿನ ಕಾರ್ಯಕ್ರಮ ಹೆಂಗ್ ಕಾಣೋದು? ನಿಮ್ಮ ಅಂಗಡಿ ಅಲ್ಲ ನಮ್ಮ ಅಂಗಡಿ ಮುಂದೆ ಐತಿದ್ದ ಹಂಗ ಹೇಳೋದು. ಎಲ್ಲರಿಗೂ ನಮಸ್ಕಾರ. ಆರಾಮದಿರಿ ಅಣ್ಣ? ನಾನು ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ಚಲೋ ಅದೀನಿ. ಸ್ವಲ್ಪ ಅಲ್ಲಿ ಕಾರ್ಯಕ್ರಮ ಮಾಡಿ ಸ್ವಲ್ಪ ನೀತಿಗೆಟ್ಟ ಇದಾಗಿ ಆರಾಮದಿಲ್ಲ. ಅಕ್ಕಿ ಕೇಳೋದು ನಾನು ಕಾಣಲಿಲ್ಲ ನಿನ್ ಕಣ್ಣಿಗೆ. ಎಲ್ಲಿ ಕೇಳಿದ್ವಿ ನಾನು ಕೇಳಿಲ್ಲ. ಎಸ್ ನೋಡ ಈ ಒಂದು ಕಾರ್ಯಕ್ರಮದ ನಿಮಗ ಪ್ರೀತಿಯಿಂದ ನಮ್ಮ ಲಿಂಗರಾಜ್ ಅಣ್ಣ ಮತ್ತೆ ಅವರ ಸ್ನೇಹ ಬಳಗ ಹೇಮಂತ್ ಅಣ್ಣ ಅವರೆಲ್ಲ ಸೇರಿ ಅವರ ಸ್ನೇಹ ಬಳಗ ಅದ್ಭುತ ಆಯೋಜನೆ ಮಾಡ್ಕೊಂಡು ನಿನ್ನ ಕರೆ ಬರ್ಮಾಡ್ಕೊಂಡಾರ. ವಿಶೇಷವಾಗಿ ನಿನಗೆ ಸನ್ಮಾನ ಮಾಡ್ಬೇಕು ಅನ್ಕೊಂಡಾರ. ಹಾಡ್ತಾರೆ. ನಿಮ್ಗೆ ಗೊತ್ತಿದೆ ಎಲ್ರಿಗೂ ಅವ್ರ ಹಾಡುಗಳು ಎಲ್ಲ ಬಹಳ ಫೇಮಸ್ ಆಗಿ ಯೂಟ್ಯೂಬ್ ಅಲ್ಲಿ. ಎಸ್ ನಮ್ಮ ಇವತ್ತಿನ ಗ್ರಾಮ ದೇವತಾ ಜಾತಿಯ ಕಮಿಟಿಯವರು ಅದ್ದೂರಿಯಾದಂತ ಒಂದು ಸನ್ಮಾನ ಮಾಡಿದ್ದಾರೆ. ಹಾಗಾಗಿ ಸನ್ಮಾನ ಸ್ವೀಕರಿಸಿರುವ ಹನುಮಂತ ಆ ದೇವಿಯ ಆಶೀರ್ವಾದವನ್ನು ಪಡೆದು ಹಂಗೆ ಬಂದಿದ್ದಾನೆ. ಇವತ್ತು ರಾತ್ರಿ ಮಟನ್ ಸುಖದಿಂದ ಹೋಗಿ ಮಾತು ಕೊಟ್ಟಿದ್ದಾನೆ. ಓಕೆ, ಈಗ ನಿಮ್ಮ ಕಾಮಿಡಿ ಕಿಲಾಡಿಗಳ ಸ್ಕಿಟ್ ಶುರು ಮಾಡೋಣ. ಎಸ್ ಓಕೆ, ಇದೆ ಜೋಶು ಇದೆ ಖುಷಿಯಲ್ಲಿ ಸ್ಕಿಟ್ ಅನ್ನು ಶುರು ಮಾಡೋಣ. ನಿಮ್ಮೆಲ್ಲರ ನೆಚ್ಚಿನ ಅದ್ಭುತವಾದ ಮಲ್ಟಿ ಟ್ಯಾಲೆಂಟೆಡ್ ಕಲಾವಿದ ನಮ್ಮ ಮೆಹಬೂಬ್ ಸರ್ ಆನ್ ಸ್ಟೇಜ್.